ಆಪ್ ಕಿ ಅದಾಲತ್ನಲ್ಲಿ ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ ಅವರ ಮೇಲಿರುವ ಆರೋಪ ಅಂದ್ರೆ ಇವರು ತಮ್ಮ ಪಾರ್ಟಿಗೆ ತೊಡಕಾಗಿದ್ದಾರೆ ಅನ್ನೋದು. ಅಧೀರ್ ರಂಜನ್ ಅವರೇ, ನೀವು ಇಷ್ಟು ಸೀನಿಯರ್ ನಾಯಕರಿದ್ದೀರಾ, ಕಾಂಗ್ರೆಸ್ ಪಕ್ಷ ನಿಮಗೆ ಜವಾಬ್ದಾರಿ ನೀಡಿದೆ. ಬಹಳ ಕಷ್ಟದಿಂದ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು 26 ಪಾರ್ಟಿಗಳ ಅಲಯನ್ಸ್ ಮಾಡಿದ್ದಾರೆ. ಅವತ್ತು ಅಲಯನ್ಸ್ನ ಮೊದಲ ಮೀಟಿಂಗ್ ನಡೀತಿದ್ದಾಗ ಪಾಟ್ನಾದಲ್ಲಿ ನೀವು ಹೇಳಿದ್ರಿ ತೃಣಮೂಲ ಕಾಂಗ್ರೆಸ್ ಕಳ್ಳರ ಪಕ್ಷ ಅಂತ. ಅಭಿಷೇಕ್ ಬ್ಯಾನರ್ಜಿ ಇನ್ವೆಸ್ಟಿಗೇಷನ್ ಇಂದ ಓಡ್ ಹೋಗ್ತಿದ್ದಾರೆ, ಅವರು ಅಪರಾಧ ಮಾಡಿದ್ದಾರೆ, ಅವರು ಕಳ್ಳರು, ಮಮತಾ ಬ್ಯಾನರ್ಜಿ ಕಳ್ಳರು. ಒಂದ್ ಕಡೆ ಅವರು ಸೇರ್ಕೋತಾ ಇದ್ದಾರೆ ನಿಮ್ಮ ಪಾರ್ಟಿ ಅಲಯನ್ಸ್ನಲ್ಲಿ, ಇನ್ನೊಂದ್ ಕಡೆ ನೀವು ಅವರನ್ನ ಕಳ್ಳರು ಅಂತಿದ್ದೀರಾ. ನಾನವತ್ತು ಸ್ಪಷ್ಟವಾಗಿ ಹೇಳಿದ್ದೆ, ಪಟ್ನಾದ ವಿಷಯ ಬೇರೆ, ಕೋಲ್ಕತ್ತಾದ ವಿಷಯ ಬೇರೆ. ಯಾಕಂದ್ರೆ ಆ ಸಮಯದಲ್ಲಿ ನಮ್ಮ ಚುನಾವಣೆ ನಡೀತಾ ಇತ್ತು. ಚುನಾವಣೆಯಲ್ಲಿ ತುಂಬಾ ಹಿಂಸೆ ಕೂಡ ನಡೀತಾ ಇತ್ತು. ಏನ್ ಮಾಡೋದು? ಪಾರ್ಟಿನ ಬಂಗಾಳದಲ್ಲಿ ಕಾಪಾಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಆದ್ರೆ ನೀವು ಮಮತಾ ಬ್ಯಾನರ್ಜಿ ಅವ್ರಿಗೆ ಹೇಳ್ತೀರಿ ಮಮತಾ ಅವರು ಮೋದಿಯ ದಲ್ಲಾಳಿ ಅಂತ. ನೋಡಿ, ಅವರು ವಿರೋಧ ಪಕ್ಷಗಳನ್ನ ದುರ್ಬಲ ಮಾಡೋದಕ್ಕೆ ಮೋದಿ ಹತ್ರ ದಲ್ಲಾಳಿ ಕೆಲಸ ಮಾಡಿದ್ದಾರೆ. ನಾನು ನಿಮ್ ಹತ್ರ ಒಂದು ವಿಷಯ ಹೇಳೋದಕ್ಕೆ ಬಯಸ್ತೀನಿ. ಈ ಸಮಯದಲ್ಲಿ ನಾನೊಬ್ಬ ಪಾರ್ಟಿಯ ಮುಖಂಡನೂ ಹೌದು, ಹಾಗೆ ಜನಾಂಗೀಯ ಮಟ್ಟದಲ್ಲಿ ಈ ಹೊಂದಾಣಿಕೆಯ ವಾತಾವರಣ ಉಂಟಾಗ್ತಾ ಇದೆ. ಅದರ ಹೆಸರು ಇಂಡಿಯಾ. ಮತ್ತೆ ಈ ಇಂಡಿಯಾದ ಮುಖಾನ ನೋಡ್ತಾನೆ ಮೋದಿಯವರು ಸ್ವಲ್ಪ ಹೆದರಿದ್ದಾರೆ. ನಾವು ಬಯಸೋದು ಮೋದಿಯವರಿಗೆ ಈ ಭಯ ಇನ್ನೂ ಹೆಚ್ಚಾಗ್ಲಿ ಅನ್ನೋದು. ಈ ಕಾರಣಕ್ಕೆ ನನಗನ್ನಿಸ್ತಾ ಇರೋದು ಈ ವಿಷಯದಲ್ಲಿ ನಾನು ಇನ್ನಷ್ಟು ಹಸ್ತಕ್ಷೇಪ ಮಾಡೋದು ಅಸಾಧ್ಯ ಅಂತ ಅನಿಸುತ್ತೆ. ಕೆಲವು ದಿನಗಳ ಹಿಂದೆ ನೀವು ಹೇಳ್ತಾ ಇದ್ರಿ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯಿತಿ ಚುನಾವಣೆಗಳು ಆದಾಗ ಹಿಂಸೆಗಳು ನಡೆದ್ವು. ಹೌದು. ಬಾಂಬ್ ಸಿಡಿತು, ನಿಮ್ಮ ಕಾರ್ಯಕರ್ತರನ್ನ ಹೊಡೆದಾಕಿದ್ರು. ಹೌದು. ಸಾವಿನ ಮನೆಗೆ ತಳ್ಳಿದ್ರು. ಖಂಡಿತ. ಮನೆಗಳನ್ನ ಸುಟ್ಟು ಹಾಕಿದ್ರು. ಹೌದು. ಈಗೆಲ್ಲ ಸರಿ ಹೋಗ್ಬಿಡ್ತಾ? ಇಲ್ಲ, ಯಾವುದು ಸರಿ ಹೋಗಿಲ್ಲ. ನಾವ್ ಏನೇನ್ ಮಾಡ್ಬೇಕು ಅದನ್ನ ಲೋಕಲ್ ಆಗಿ ಮಾಡ್ತೀವಿ. ಇದರ ಅರ್ಥ ಎಲ್ಲ ಸರಿ ಹೋಯ್ತು ಅಂತಲ್ಲ. ಆದ್ರೆ ನಾನ್ ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ, ನೋಡಿ, ಒಂದು ಕೊಳ ಮತ್ತು ನದಿಯ ವ್ಯತ್ಯಾಸ ಇದೆಯಲ್ಲ, ಅದನ್ನ ನೀವು ಯೋಚನೆ ಮಾಡ್ಬೇಕು. ಅದು ನನಗೊಂದು ಕೆರೆ, ದೇಶ ನಮ್ಮ ಪಾಲಿಗೆ ಒಂದು ನದಿ. ಕೆರೆಗಿಂತ ನದಿಗೆ ಹೆಚ್ಚು ಗಮನ ಕೊಡ್ಬೇಕು. ಹಾಗಾಗಿ ಏನ್ ಹೇಳಿದಿನೋ ಅದನ್ನ ಹೇಳಿದೀನಿ. ನಾನು ಈ ಮಾತನ್ನ ಹೇಳ್ತಾ ಇಲ್ಲ, ನಾನು ಹೇಳಿಲ್ಲ ಅಂತ. ಅದು ತಪ್ಪು. ಅದು ನಾನು ಮೌನವಾಗಿರೋದನ್ನ ನಾನು ಇಷ್ಟಪಡೋದಿಲ್ಲ. ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಈ ಸಮಯದಲ್ಲಿ ಏನು ವಾತಾವರಣ ಇದೆಯಲ್ಲ, ನಾನು ಆ ಒಡಕಿಗೆ ಕಾರಣ ಆಗೋದಿಲ್ಲ. ಅದ್ ಸಾಧ್ಯ ಇಲ್ಲ. ನೀವು ಕಾಶ್ಮೀರದ ಬಗ್ಗೆ ಕೇಳಿ, ದೇಶದ ಬಗ್ಗೆ ಕೇಳಿ. ನೀವು ಇಲ್ಲ, ಎಕನಾಮಿ ಬಗ್ಗೆ ಕೇಳಿ, ನಿರುದ್ಯೋಗದ ಬಗ್ಗೆ ಕೇಳಿ, ಮಕ್ಕಳ ಭವಿಷ್ಯದ ಬಗ್ಗೆ ಏನಾಗತ್ತೆ, ನಿರುದ್ಯೋಗದ ಸ್ಥಿತಿ ಏನು, ಬಜಾರ್ನಲ್ಲಿ ಬೆಂಕಿ ಹತ್ಕೊಂಡಿದೆ, ಎಲ್ಲಾ ಸಾಮಾನುಗಳು ಬೆಂಕಿ. ನೀವು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದೀರಲ್ಲ, ಅದನ್ನ ಸರ್ಕಾರದವ್ರು ಬಂದಾಗ ಕೇಳ್ತೀವಿ. ನನ್ನನ್ನು ಕೇಳಿ, ಯಾಕಿಲ್ಲ? ನಾನು ಒಬ್ಬ ಜನಪ್ರತಿನಿಧಿನೇ. ಅಂದ್ರೆ ನಮ್ಮ ಹಳ್ಳಿ ಜನರು ಏನ್ ಮಾಡ್ತಾರೆ ಅದನ್ನು ಕೇಳ್ಬೇಕು. ಸರ್ಕಾರದ ಹತ್ರ ಯಾಕೆ, ವಿಪಕ್ಷದ ಹತ್ರ ಕೇಳಬಾರ್ದಾ? ನೀವು ನಾವು ತಪ್ಪು ಹೇಳ್ತಿದೀವಿ ಅಂತಾನು ಹೇಳ್ಬೋದಲ್ವಾ? ನೀವು ನಿಮ್ಗೆ ಕಾನ್ಫಿಡೆನ್ಸ್ ಇದ್ದಾಗ ಪ್ರಶ್ನೆ ಕೇಳ್ತೀರಾ, ನಿಮ್ಗೆ ಲಾಭ ಸಿಗುತ್ತೆ ಅನ್ನೋದಾದ್ರೆ ಮಾತ್ರ ನೀವು ಪ್ರಶ್ನೆ ಕೇಳ್ತೀರಾ. ಅದ್ ಸರಿನಾ? ಆದ್ರೆ ನಿಜದ ವಿಷಯ ಏನು ಅಂದ್ರೆ, ಅಧೀರ್ ಅವರೇ, ನಾನು ನೀವು ಹೇಳಿರೋ ಮಾತುಗಳನ್ನ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. ನಾನು ನನ್ನ ಕಡೆಯಿಂದ ಏನು ಕೇಳ್ತಾನೆ ಇಲ್ಲ. ಹಾಗೆ ಹೇಳ್ತಿಲ್ಲ, ನಾನ್ ನಿಮ್ಗೆ ಸಲಹೆ ಕೊಡ್ತಾ ಇದ್ದೀನಿ. ಈ ವಿಷಯದ ಬಗ್ಗೆನೂ ಚರ್ಚೆ ಆಗುತ್ತೆ. ಸರ್ಕಾರದ ಕಡೆಯವರಿದ್ರೆ ಇಲ್ಲಿ ಎಲ್ಲ ತಿರುಗಿಸಿ ಮುರುಗಿಸಿ ಮಾತಾಡ್ತೀರಾ ನೀವು. ಅದಕ್ಕೆ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತಿಲ್ಲ. ಖಂಡಿತ ಹೇಳ್ತೀನಿ, ನನಗೇನು ಪರವಾಗಿಲ್ಲ, ಏನೂ ಪರವಾಗಿಲ್ಲ. ನಾನೇನು ಹೇಳಿಲ್ವಲ್ಲ ನಿಮ್ಗೆ ಉತ್ತರ ಕೊಡೋದಿಲ್ಲ ಅಂತ. ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಉತ್ತರನ. ನೋಡಿ, ನೀವು ಒಂದ್ ಕಡೆ ಹೇಳ್ತೀರಾ ಪಶ್ಚಿಮ ಬಂಗಾಳ ಕಾಡಿನ ರಾಜ್ಯ ಆಗಿದೆ, ರಕ್ತದ ರಾಜಕೀಯ ಆಗಿದೆ, ಕೊಳಕಾಗಿದೆ, ರಾಕ್ಷಸರು ಅಂತ. ಆದ್ರೆ ಮತ್ತೆ ಹೇಳ್ತೀರಾ ಇಲ್ಲ ಈಗೇನು ಹೇಳಲ್ಲ ಅಂತ. ಹೇಳಿ. ಕಡ್ಲೆ ಮತ್ತು ದಾಳಿಂಬೆ ಕಾಳಿಗೆ ವ್ಯತ್ಯಾಸ ಇರುತ್ತೆ. ಬುಲ್ಲಕ್ ಮತ್ತೆ ಹಿಲ್ಲಕ್ಕಲ್ಲಿ ವ್ಯತ್ಯಾಸ ಇರುತ್ತೆ. ನೀವು ಪೈನಾಪಲ್ಗೆ ಹಿಂದಿಲಿ ಏನಂತೀರಾ? ಅನಾನಸ್ ಮತ್ತೆ ಬನಾನಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಇದನ್ನ ಒಪ್ಕೊಂಡು ನಡೆಯೋಣ. ಆಗ್ಲಿ. ನಾನು ನಿಮ್ಮನ್ನ ಮಮತಾ ಬ್ಯಾನರ್ಜಿ ಬಗ್ಗೆ ನೀವ್ ಏನ್ ಹೇಳಿದ್ರಿ ಅದ್ರ ಬಗ್ಗೆ ಕೇಳಲ್ಲ. ನಾನು ಹೇಳೇ ಆಯ್ತಲ್ಲ, ಇನ್ನೇನು ಹೇಳಿ. ಆದ್ರೆ ಮಮತಾ ಬ್ಯಾನರ್ಜಿ ಅವ್ರ ಜೊತೆ ನಿಮ್ಮ ಜಗಳ ಬಹಳ ಹಳೇದು. ಹೌದು, ಜಗಳ ಅಲ್ಲ. ಎರಡೂ ಪಾರ್ಟಿಗಳಲ್ಲಿ ಪರಸ್ಪರ ಭಿನ್ನಮತ ಇದ್ದೇ ಇರುತ್ತೆ. ಅವರಿಗೆ ನೀವು ಕಾಂಗ್ರೆಸ್ನಲ್ಲಿ ಇರೋದು ಇಷ್ಟ ಇರಲಿಲ್ಲ. ಸಾಕು, ನಾನು ಹೇಳಿದ್ನಲ್ಲ. ಸರಿ, ನಾನ್ ನಿಮ್ಗೆ ನಿಮ್ಮ ಇನ್ನೊಂದು ಹೇಳಿಕೆನ ನೆನಪು ಮಾಡ್ತೀನಿ. ನಿಮ್ಮ ಪಾರ್ಟಿ ಜನರು ಅದರಿಂದ ಚಿಂತೆಗೆ ಬಿದ್ದಿದ್ರು. ಖಂಡಿತ ಹೇಳಿ. ನೀವು ಪಾರ್ಲಿಮೆಂಟಿನ
ಒಳಗೆ ಹೇಳಿದ್ರಿ ರಾಹುಲ್ ಗಾಂಧಿನ ಪಪ್ಪು ಅಂತಾರೆ ಅಂತ. ನಾನು ಹಾಗೆ ಹೇಳಿರ್ಲಿಲ್ಲ. ನಾನು ಖಂಡಿತ ಹೇಳಿದ್ದೆ. ನಾನೇನು ಹೇಳಿದ್ದೆ ಅಂದ್ರೆ ರಾಹುಲ್ ಅವರನ್ನ ಪಪ್ಪು ಅಂತಾರೆ. ಅಂಥವ್ರಿಗೆ ನಂದೊಂದು ಬುದ್ಧಿಮಾತು ಏನಂದ್ರೆ, ನಮ್ಮ ಪ್ರಧಾನಮಂತ್ರಿ ಅವರು ವಿದೇಶಿ ಯಾತ್ರೆ ಮಾಡ್ತಾರೆ, ರಾಹುಲ್ ಅವರು ಮಾಡ್ತಾರೆ. ಬಹುಶಃ ನೀವು ನೋಡೇ ಇರ್ತೀರ, ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳು ಹೋಗ್ತಿರ್ತಾರೆ, ರಾಹುಲ್ ಗಾಂಧಿಯವರು ಆಗಾಗ ಹೋಗ್ತಾ ಇರ್ತಾರೆ. ವ್ಯತ್ಯಾಸ ಏನು ಅಂದ್ರೆ, ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಭಾಷಣ ಮಾಡುವಾಗ ಅವ್ರಿಗೆ ಟೆಲಿಪ್ರಾಂಪ್ಟರ್ನ ಅಗತ್ಯ ಬೀಳುತ್ತೆ. ಅದ್ರಲ್ಲಿ ನೋಡ್ತಾ ಇರ್ತಾರೆ, ಭಾಷಣನ ಬರ್ದಿರ್ತಾರೆ, ಆದ್ರೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಮಾತಾಡೋರ್ಗೆ ಕಾಣ್ತಾ ಇರುತ್ತೆ, ಅಲ್ಲಿ ಟೆಲಿಗ್ರಾಮಲ್ಲಿ ಬರ್ತಾ ಇರುತ್ತೆ, ಓದ್ತಾ ಇರ್ತಾರೆ. ಅದಕ್ಕೆ ಹೇಳೋದು ಟೆಲಿಪ್ರಾಂಪ್ಟರ್ ಅಂತ. ಆದ್ರೆ ರಾಹುಲ್ ಗಾಂಧಿಯವರು ನೇರವಾಗಿ ಮಾತಾಡ್ತಾರೆ. ಅದು ಆಕ್ಸ್ಫರ್ಡ್ ಆಗಿರ್ಲಿ, ಸ್ಟಾನ್ಫೋರ್ಡ್ ಆಗಿರ್ಲಿ, ಅಥವಾ ಹಾರ್ವರ್ಡ್ ಆಗಿರ್ಲಿ, ಎಲ್ಲೇ ಆಗಿರ್ಲಿ. ಅಂದ್ರೆ ರಾಹುಲ್ ಗಾಂಧಿಯವ್ರಿಗೆ ವಿದೇಶಕ್ಕೆ ಹೋಗಿ ಟೆಲಿಪ್ರಾಂಪ್ಟರ್ ಅಂತಹ ಊರುಗೋಲಿನ ಅಗತ್ಯ ಬೀಳೋದಿಲ್ಲ. ರಾಹುಲ್ ಅವರು ನೇರವಾಗಿ ತಮ್ಮ ಇಚ್ಛೆಯಿಂದ ಮಾತಾಡ ಬಯಸ್ತಾರೆ. ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಹತ್ರ ಟೆಲಿಪ್ರಾಂಪ್ಟರ್ ಬೇಕಾಗತ್ತೆ. ಆದ್ರೂ ರಾಹುಲ್ ಗಾಂಧಿಯವ್ರನ್ನ ಯಾಕೆ ಪಪ್ಪು ಅಂತ ಕರೀತಾರೆ? ಅದು ನಿಮಗೆ ಕೆಟ್ಟದನ್ಸಿದ್ರೆ ಬೇರೆ ಮಾತು. ನನ್ನ ಆಲೋಚನೆ, ನನ್ನ ಸಿದ್ಧಾಂತದ ಮೇಲೆ ನಾನು ಮುಂದುವರಿತೀನಿ. ಅಂದ್ರೆ ಅವರನ್ನ ಪಪ್ಪು ಅಂತ ಕರಿಬಾರ್ದು. ನೀವು ತಿಳ್ಕೊಳ್ಳಿ, ಪಪ್ಪು ಅಂತ ಯಾಕೆ ಕರಿಬೇಕು ಅಂತ ಏನಾದ್ರೂ ಸಮರ್ಥನೆನಾದ್ರೂ ಕೊಡಿ ನನಗೆ. ನಿಮ್ದು ಇನ್ನೂ ಒಂದು ಹೇಳಿಕೆ ಇಲ್ಲ, ಇದೆ. ಪಪ್ಪು ಅಂತ ನೀವು ಯಾಕೆ ಕರಿತೀರಾ, ಕನಿಷ್ಠ ಅದನ್ನಾದ್ರೂ ಹೇಳಿ. ಆಗ ನಾನು ಹೇಳ್ತೀನಿ ಯಾಕೆ ಹೇಳಬಾರ್ದು ಅಂತ. ಇದನ್ನ ಬಿಜೆಪಿಯವರು ಹೇಳ್ತಾರೆ. ನನ್ನ ಕೆಲಸ ನಿಮ್ಮ ಹತ್ರ ಪ್ರಶ್ನೆ ಕೇಳೋದು. ನೀವು ಚೈನಾ ಬಗ್ಗೆ ಒಂದು ಟ್ವೀಟ್ ಮಾಡಿದ್ರಿ. ಹಾ. ನೀವು ಬರ್ದಿದ್ರಿ, ಬಿ ಕೇರ್ಫುಲ್ ಚೈನಾ, ಇಂಡಿಯನ್ ಫೋರ್ಸಸ್ ನೋ ಹೌ ಟು ಡಿಫೀಟ್. ಇದು ಹಾ. ನೆನ್ಪಿದ್ಯಾ ನಿಮ್ಗೆ? ಹಾ. ನೆನ್ಪಿದ್ಯಾ? ಆದ್ರೆ ಪಾರ್ಟಿ ಹೇಳ್ತು ನೀವು ತಪ್ಪಾಗಿ ಹೇಳಿದಿರಾ, ಅದನ್ನ ವಾಪಸ್ ಹಾ, ತಗೋ ಅಂತ. ಇಲ್ಲ ನನ್ನ ಹತ್ರ ಆನಂದ ಶರ್ಮಾ ಅವರ ಸ್ಟೇಟ್ಮೆಂಟ್ ಇಲ್ಲ, ಅದು ಬೇರೆ ವಿಷಯ. ನಾನು ಹೇಳಿದ್ದು ಎಲ್ಲೋ ಪೆರಲ್ ನಮ್ಗೆ ಅಪಾಯಕಾರಿ ಅಂತ ಅಷ್ಟೇ. ಅದು ಬೇರೆ ಸಂದರ್ಭ. ಆದ್ರೆ ಅದು- ನಿಮ್ಗಳ ಹತ್ರ ಸಮಸ್ಯೆ ಇದೇನೆ. ಇಲ್ಲ, ಆನಂದ್ ಶರ್ಮಾ ಅವ್ರು ಇಲ್ಲ, ಹೇಳಿದ್ದು ಇಲ್ಲ, ಇಲ್ಲ, ಇದು ಅವರ ಇಲ್ಲ, ನಿಮ್ ಹತ್ರ outburst ಇದೇ ಆಗಿತ್ತು. ಸಮಸ್ಯೆ. ಮತ್ತೆ ಅವ್ರು ಹೇಳಿದ್ರು ವ್ಯೂಸ್ ಆಫ್ ಲೋಕಸಭಾ ಲೀಡರ್ ಅಧೀರ್ ರಂಜನ್ ಚೌಧರಿ ಆನ್ ಚೈನಾ ಆರ್ ಇಸ್ ಓನ್. ಸರಿಯಾಗಿ ಹೇಳಿದೀನಿ. ನನ್ನ ವ್ಯೂ ಏನಿತ್ತು ಅದನ್ನ ಹೇಳಿದೀನಿ. ನಾನ್ ಹೇಳ್ದೆ ಚೈನಾ ನಮ್ಗೆ ಎಲ್ಲೋ ಪೆರಿಲ್ ಆಗ್ತಾ ಇದೆ ಅಂತ. ಅಂದ್ರೆ ಹಳದಿ ಅಪಾಯ, ಎಲ್ಲೋ ಪೆರಿಲ್. ಈಗ ನೋಡಿ, ಲಡಾಖ್ಗೆ ನುಗ್ಗಿದ್ದಾರೆ, ಅರುಣಾಚಲದಲ್ಲಿ ನುಗ್ಗಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು. ಅಪಾಯ ಇಲ್ವೋ ನೀವೇ ಹೇಳಿ. ನನ್ನ ವ್ಯೂನ ನಾನು ಹೇಳಿದೀನಿ. ನನಗೆ ಅಪಾಯ ಅಂತನಿಸ್ತು, ಅದಕ್ಕೆ ನಾನು ಹೇಳಿದೀನಿ. ಚೈನಾ ನನಗೆ ಅಪಾಯಕಾರಿ. ಆ ಸಮಯದಲ್ಲಿ ಹೇಳಿದ್ದು ಲಡಾಖ್ನ ಘಟನೆ ನಡೆದಾಗ. ಅರುಣಾಚಲ ಪ್ರದೇಶದಲ್ಲಿ ನಮ್ಮ ಭೂಭಾಗಕ್ಕೆ ನುಗ್ಗಿ ಚೈನಾದವರು ಒಂದು ಹಳ್ಳಿ ಮಾಡಿದಾಗ ಆ ಸಮಯದಲ್ಲಿ ಹೇಳಿದ್ದು ನನಗನಿಸಿತು, ಅದಕ್ಕೆ ಹೇಳಿದೆ. ಈ ಅಪಾಯ ನನಗೆ ಅನುಭವಕ್ಕೆ ಬಂತು, ಅದಕ್ಕೆ ನಾನು ಹೇಳಿದೆ. ಅದ್ರಲ್ಲಿ ಬೇರೆ ಏನಿದೆ? ಆದ್ರೆ ಆನಂದ್ ಶರ್ಮಾ ಅಂದ್ರೆ ಅವ್ರಿಗೆ ಆನ್- ಇದರಿಂದ ಆನ್- ಚಿಂತೆ ಯಾಕಾಯ್ತು? ಆನಂದ್ ಶರ್ಮಾ ಅವ್ರಿಗೆ ಅನ್ಸುತ್ತೆ ಇದು ಇಂಡಿವಿಜುವಲ್ ಒಪಿನಿಯನ್ ಅಂತ. ಹೌದು, ಇಂಡಿವಿಜುವಲ್ ಒಪಿನಿಯನ್ನೇ ಇದು. ಈಗಲೂ ಇಂಡಿವಿಜುವಲ್ ಒಪಿನಿಯನ್ ಅಂತಾನೆ ಹೇಳ್ತೀನಿ. ಈಗ ಈ ದೇಶನ ಒಪ್ಪುತ್ತೆ. ಆ ಸಮಯದಲ್ಲಿ ನನ್ನ ಇಂಡಿವಿಜುವಲ್ ಒಪಿನಿಯನ್ ಆಗಿತ್ತು, ಹೌದು. ಆದ್ರೆ ಅದು ಪ್ರಾಪರ್ ಆಗಿತ್ತು. ನನ್ನ ಇಂಡಿವಿಜುವಲ್ ಒಪಿನಿಯನ್ ಪ್ರಾಪರ್ ಆಗಿತ್ತು. ಚೈನಾ ಲಡಾಖ್ನಲ್ಲಿ 2000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ನಮ್ಮ ಜಾಗವನ್ನ ವಶಪಡಿಸ್ಕೊಂಡಿತ್ತು. ಅರುಣಾಚಲದಲ್ಲಿ 300ಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ನಿರ್ಮಾಣ ಮಾಡಿದ್ರು. ನಮಗೆ ಅಪಾಯಕಾರಿ ಆಗ್ತಾ ಇದೆ ಸಿಕ್ಕಿಂ, ಅರುಣಾಚಲ್, ಮತ್ತೆ ನಮ್ಮ ಈ ಲಡಾಖ್, ಎಲ್ಲ ಕಡೆ. ಅರುಣಾಚಲಿಂದ ಲಡಾಖ್ವರೆಗೂ ನಮ್ಗೆ ಅಪಾಯಕಾರಿ ಆಗ್ತಾ ಇದ್ದಾರೆ. ಅದಕ್ಕೆ ಆ ಕಾರಣಕ್ಕೆ ಹೇಳಿದ್ದೆ ಎಲ್ಲೋ ಪೆರಿಲ್, ಅಂದ್ರೆ ಹಳದಿ ಅಪಾಯ. ಈಗ ಹೇಳಿ, ಇದ್ರಲ್ಲಿ ಬೇರೆ ಒಳ್ಳೆ ಏನಿದೆ? ಕೆಲ್ಸ. ನನ್ನ ಪಾರ್ಟಿಗೆ ಏನಾದ್ರೂ ಅನ್ಸಿದ್ರೆ, ಇದು ಪಾರ್ಟಿದಲ್ಲ, ನನ್ನ ಸ್ವಯಂ ವಿಚಾರ ಅನ್ಸಿದ್ರೆ ಸರಿ. ಸರಿ. ನಮ್ಮ ಪಾರ್ಟಿ ಲಿಬರಲ್ ಪಾರ್ಟಿ. ಇಲ್ಲಿ ನಮ್ಗೆ ಮಾತಾಡೋ ಅಧಿಕಾರ ಇದೆ. ನಿಮ್ಗೆ ತುಂಬಾ ಜಾಸ್ತಿ ಸಿಟ್ ಬರುತ್ತೆ. ನಮ್ ಆಂಗ್ರಿ ಮ್ಯಾನ್ ಅಮಿತಾಬ್ ಬಚ್ಚನ್ ಅವ್ರ ಹಾಗೆ. ಹಾಗಿದ್ದಾಗ ನಿಮ್ ಸಿಟ್ಟನ್ನ ನೀವು ಕಂಟ್ರೋಲ್ ಹೇಗ್ ಮಾಡ್ತೀರಾ? ನೀರ್ ಕುಡಿತೀನಿ.